ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆಲ್ರೆಡಿ ಟೈಟಲಲ್ಲಿ ನೋಡಿರ್ತೀರ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ನಿಮ್ಮ ಒಂದು ಲವ್ ಲೈಫ್ದು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒನ್ ಥಿಂಗ್ ಈಸ್, ಎಲ್ಲರಿಗೂ ಈ ಮೆಸೇಜ್ ರೀಚ್ ಆಗಲ್ಲ. ಬಟ್ ಈ ಒಂದು ವಿಡಿಯೋ ರೀಚ್ ಆಯಿತು ಅಂದರೆ ಯೂನಿವರ್ಸ್ ಅಥವಾ ಸ್ಪಿರಿಟ್ಸ್ ನಿಮಗೆ ಯಾವುದೋ ಒಂದು ರೀಸನ್ ಇಂದನೇ ಇದನ್ನ ರೀಚ್ ಮಾಡಿದೆ ಅಂತ. ದಿಸ್ ಇಸ್ ನಾಟ್ ಜಸ್ಟ್ ಅಬೌಟ್ ಲವ್. ನಿಮ್ಮ ಒಂದು ಸುತ್ತಮುತ್ತಲಿರೋ ಒಂದು ಎನರ್ಜಿ, ನಿಮ್ಮ ಪಾಸ್ಟ್, ನಿಮ್ಮ ಪ್ರೆಸೆಂಟ್, ನಿಮ್ಮ ಫ್ಯೂಚರ್, ಈ ಕನೆಕ್ಷನ್ದು ಏನಿದೆ ಅಂತ. ಯಾರೋ ಒಬ್ರು ನಿಮ್ಮ ಲೈಫಲ್ಲಿದ್ದಾರೆ, ಅವರೇ ಕನ್ಫ್ಯೂಸ್ಡ್ ಆಗಿದ್ದಾರೆ, ಅವರೇ ಎಮೋಷ್ನಲಿ ಲೋ ಆಗಿರ್ಬೋದು, ಓವರ್ ಥಿಂಕ್ ಮಾಡ್ತಾ ಇದ್ದಾರೆ, ಕ್ಲಾರಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ ನಿಜನಾ, ಟೆಂಪ್ರರಿನಾ, ಕಾರ್ಮಿಕ್ ಕನೆಕ್ಷನ್ ಏನಿದು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಎಸ್, ಈ ಒಂದು ವಿಡಿಯೋದಲ್ಲಿ ಏನಿದೆ, ನಿಮ್ಮ ಲವ್ ಲೈಫ್ ಹಿಂದೆ ಇರೋ ಸತ್ಯ ಏನು, ಅದನ್ನ ಫಿಗರ್ ಔಟ್ ಮಾಡೋಣ. ಓಕೆ, ಸೊ ನೋಡೋಣ ಎನರ್ಜೀಸ್ ಏನೆಲ್ಲ ರಿವೀಲ್ ಮಾಡುತ್ತೆ. ಪ್ಯಾಷನ್ ರಿವೀಲ್ ಮಾಡುತ್ತಾ, ಸೈಲೆನ್ಸ್ ರಿವೀಲ್ ಮಾಡುತ್ತಾ, ಅಬ್ಸರ್ವೇಷನ್ ರಿವೀಲ್ ಮಾಡುತ್ತಾ, ಫ್ಯೂಚರ್ ಡಿಸಿಷನ್ಸ್ ರಿವೀಲ್ ಮಾಡುತ್ತಾ. ಆ್ಯಂಡ್ ಈ ಒಂದು ರೀಡಿಂಗ್ ಸಿಂಗಲ್ ಆಗಿರೋರಿಗೂ ಹೌದು, ರಿಲೇಷನ್ಶಿಪ್ಪಲ್ಲಿ ಇರೋರಿಗೂ ಹೌದು, ಸಿಚುವೇಶನ್ಶಿಪ್ಪಲ್ಲಿರೋರಿಗೂ ಹೌದು, ಸೆಪ್ರೇಷನಲ್ಲಿರೋರಿಗೂ ಹೌದು, ಲಾಂಗ್ ಡಿಸ್ಟೆನ್ಸಲ್ಲಿರೋರಿಗೂ ಹೌದು. ಓಕೆ, ಸೊ ಸ್ಪಿರಿಟ್ಸ್ ಎಕ್ಸಾಕ್ಟ್ಲಿ ನಿಮ್ಮ ಎನರ್ಜಿ ಯಾವ ಥರ ಶಿಫ್ಟ್ ಆಗ್ತಾ ಇದೆ ನಿಮ್ಮ ಸುತ್ತ, ಮುಂದೆ ಹೋಗ್ತಾ ಹೋಗ್ತಾ ಏನು ಗೊತ್ತಾದರೆ ಒಳ್ಳೆಯದು, ಎಲ್ಲದನ್ನು ನೋಡೋಣ. ಓಕೆ, 2 ಆಪ್ಷನ್ಸ್ ಏನು ನಿಮ್ಮ ಕಣ್ಮುಂದೆ ಆಲ್ರೆಡಿ ಬಂದಿದೆ. ಟ್ರಸ್ಟ್ ಯುವರ್ ಇಂಟ್ಯೂಷನ್ ಟ್ರಸ್ಟ್ ಮಾಡಿಬಿಟ್ಟು ಡಿಸೈಡ್ ಮಾಡಿ. ಓಕೆ, ಡೇಟ್ ಆಫ್ ಬರ್ತ್ ಕೂಡ ಇರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ನ ಚೂಸ್ ಮಾಡ್ಬೋದು. ಒಂದೊಂದು ಮೆಸೇಜಸ್ ಎಕ್ಸ್ಟ್ರೀಮ್ಲಿ ಪರ್ಸ್ನಲ್ ಅಂತ ಕೂಡ ಅನ್ನಿಸ್ಬೋದು ನಿಮಗೆ. ಸೊ ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಯಿತು ನಿಮ್ಮ ಒಂದು ಎನರ್ಜಿಗೆ ಅಂದರೆ ಕಾಮೆಂಟ್ 1199 ರೀಡಿಂಗ್ನ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ, ಅಫರ್ಮ್ ಮಾಡ್ಕೊಳ್ಳೋದಕ್ಕೆ ಕೂಡ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ಟ್ಯಾರೋ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದೆ, ನಿಮ್ಮ ಸಿಚುವೇಶನ್ ಮೇಲೆ ಯಾವುದೇ ಕ್ವೆಶನ್ ಕೂಡ ಮಾಡ್ಬೋದು. DM ನಂಬರ್ ಇನ್ನೇನು ಸ್ಕ್ರೀನ್ ಮೇಲೆ ಬರುತ್ತೆ. ಆ್ಯಂಡ್ ಮೇಕ್ ಶ್ಯೂರ್ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ನೆಕ್ಸ್ಟ್ ಮೆಸೇಜ್ ಸ್ಪಿರಿಟ್ಸ್ ಕಡೆಯಿಂದ ನಿಮ್ಮ ಯಾವ ಕ್ವೆಶನಿಗೆ ಬೇಕಿರೋ ಆನ್ಸರ್ ಮಾಡ್ಬೋದು. ರೈಟ್, ಆ ಒಂದು ಕ್ವೆಶನ್ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಒಂದು ಹಾರ್ಟ್ ಕೇಳ್ತಾ ಇರುತ್ತೆ ಫ್ರಮ್ ವೆರಿ ಲಾಂಗ್ ಟೈಮ್. ಸೊ ಯು ನೆವರ್ ನೋ. ಓಕೆ, ದೆನ್ ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಟೈಮ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓಕೆ, ಚೂಸ್ ಮಾಡಿ. ಆ್ಯಂಡ್ ಎಸ್ ಗೈಸ್, ಐ ಶಲ್ ಸಿ ಯು ಆಲ್ ಇನ್ ಯೋರ್ ರೀಡಿಂಗ್. ಹಲೋ ಗ್ರೂಪ್ 1 ಫೈಲ್ 1 ಯಾರೆಲ್ಲ ಫಸ್ಟ್ ಆಪ್ಷನ್ ಫಸ್ಟ್ ಗ್ರೂಪ್ ಚೂಸ್ ಮಾಡಿದ್ದೀರಾ, ಎಸ್ ಇದಾಗಿರುತ್ತೆ ನಿಮ್ಮ ಒಂದು ರೀಡಿಂಗ್. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಇದು ನಿಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಆ್ಯಂಡ್ ಹಿಡನ್ ಅಡ್ವೈಸ್ ಸ್ಪಿರಿಟ್ಸ್ ಕಡೆಯಿಂದ. ಈ ಒಂದು ಮೂಮೆಂಟಿಗೆ ನಿಮಗೆ ಏನು ಕೇಳಿಸ್ಕೊಳಕ್ಕಿದೆ, ಆ ಒಂದು ಮೆಸೇಜ್ ನಮಗೆ ಇವತ್ತು ಬರಲಿ. ಓಕೆ, ನೀವು ಸಿಂಗಲ್ ಆಗಿರ್ಬೋದು, ಸೆಪ್ರೇಷನಲ್ಲಿರ್ಬೋದು, ಕಮಿಟ್ಮೆಂಟಲ್ಲಿರ್ಬೋದು, ಕನ್ಫ್ಯೂಸ್ಡ್ ಫೇಸಲ್ಲಿರ್ಬೋದು, ಅಥವಾ ನೀವು ಯಾವುದೋ ಒಂದು ಡಿಫಿಕಲ್ಟ್ ಕನೆಕ್ಷನಿಂದ ಹೀಲ್ ಮಾಡ್ಕೊತಾ ಇರ್ಬೋದು, ಲಾಂಗ್ ಡಿಸ್ಟೆನ್ಸಲ್ಲಿರ್ಬೋದು. ಈ ಒಂದು ಮೆಸೇಜ್, ಈ ಒಂದು ವಿಡಿಯೋ ನಿಮ್ಮನ್ನ ಹುಡ್ಕೊಂಡು ಬಂದಿದೆ ಅಂದರೆ ದೇರ್ ಈಸ್ ಅ ರೀಸನ್. ಓಕೆ, ಫಸ್ಟ್ ಕಾರ್ಡ್ ಆಲ್ರೆಡಿ ನಮಗಿಲ್ಲಿ ಬಂದಿದೆ, ವಿಚ್ ಈಸ್ 5 ಆಫ್ ವಾಂಡ್ಸ್. ದ ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ದ ಸನ್ ಟ್ಯಾರೋ. ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಜಸ್ಟಿಸ್. 2 ಮೇಜರ್ ಅರ್ಕನ, 1 ಮೈನರ್, ಆ್ಯಂಡ್ ದೆರ್ ಈಸ್ ಅ ಜೆ ಯಾನ್ ಮೇನ್ ಆಗಿ. ಓಕೆ ಓಕೆ, ಟೇಕ್ ಅ ಡೀಪ್ ಬ್ರೆತ್. ಒಂದೊಂದು ಮೆಸೇಜಸ್ ನಿಮಗೆ ಇಂಟೆನ್ಸ್ ಫೀಲ್ ಆಗ್ಬೋದು, ಎಮೋಷ್ನಲ್ ಫೀಲ್ ಕೂಡ ಆಗ್ಬೋದು, ಟ್ರಾನ್ಸ್ಫಾರ್ಮೇಟಿವ್ ಫೀಲ್ ಕೂಡ ಆಗ್ಬೋದು. ಓಕೆ, ಸೊ ಪಾಸ್ಟ್ ಎನರ್ಜಿಗೆ ನಮಗಿಲ್ಲಿ 5 ಆಫ್ ವಾಂಡ್ಸ್ ಬಂದಿದೆ. ಅಂದರೆ ನಿಮ್ಮ ಒಂದು ಲವ್ ಲೈಫ್ ಪಾಸ್ಟಲ್ಲಿ ಹೆಂಗಿತ್ತು ಅಂದರೆ ಕನ್ಫ್ಯೂಷನ್ ತುಂಬ ಇತ್ತು, ತುಂಬ ಕಾಂಪಿಟೇಷನ್ ಇತ್ತು. ಅಂದರೆ ತುಂಬ ಜನ ಹೊರಗಡೆ ಜನರು ಇನ್ಫ್ಲುಯೆನ್ಸ್ ಕೂಡ ಜಾಸ್ತಿ ಆಗ್ತಾ ಇತ್ತು, ಹೊರಗಡೆ ಜನರಿಂದ ಡಿಸ್ಟರ್ಬೆನ್ಸ್ ಕೂಡ ಜಾಸ್ತಿ ಆಗ್ತಾ ಇತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಜಾಸ್ತಿ ಇತ್ತು, ಈಗೋ ಕ್ಲಾಶಸ್ ಕೂಡ ಇತ್ತು. ಎಮೋಷ್ನಲಿ ಅಷ್ಟೊಂದು ಸ್ಟೇಬಲ್ ಅನ್ನಿಸ್ತಾ ಇಲ್ಲ. ಅಂದರೆ ನೀವು ಯಾವ ಥರ ಒಂದು ಪರ್ಸನ್ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ರಿ ಅಂದರೆ
ಯಾವತ್ತು ಅವ್ರಿಗೇನ್ ಬೇಕು ಅನ್ನೋದೇ ಅವ್ರಿಗೆ ಕ್ಲಾರಿಟಿ ಇರಲಿಲ್ಲ. ಆ ತರ ಒಂದು ಪರ್ಸನ್ ಜೊತೆ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅನ್ಬೋದು. ಅಂದ್ರೆ ಒನ್ ಪಾಯಿಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ರು, ವೆರಿ ನೆಕ್ಸ್ಟ್ ಮೂಮೆಂಟ್ ಒಂಥರ ಡಿಸ್ಟೆಂಟ್ ತರ ಬಿಹೇವ್ ಮಾಡ್ತಾ ಇದ್ರು. ಅದೇನಾಗ್ತಿತ್ತು, ನಿಮಗೇನೆ ಅದೊಂಥರ ಎಕ್ಸಾಸ್ಟೆಡ್ ಫೀಲ್, ಒಂಥರ ನೆಮ್ಮದಿನೇ ಸಿಗ್ತಾ ಇರ್ಲಿಲ್ಲ. ಒಂಥರ ತುಂಬಾ ಸೈಲೆಂಟ್ ಬ್ಯಾಟಲ್ಸ್, ನಿಮ್ ಜೊತೆನೆ ನೀವು ತುಂಬಾ ಜಗಳ ಆಡ್ತಾ ಇದ್ರಿ ಈ ಕನೆಕ್ಷನ್ಗೋಸ್ಕರ ಅನ್ಬೋದು. ಅಂದ್ರೆ ಈ ಒಂದು ಪರ್ಸನ್ ಇಂದ, ಆ ಒಂದು ಸಿಚುವೇಶನ್ಶಿಪ್ ಇಂದ ನಿಮಗ್ ನೀವೇ ಕ್ವೆಶನ್ ಮಾಡ್ಕೊಂತ ಇದ್ರಿ, ನಾನ್ ಈ ತರ ಒಂದು ರಿಲೇಶನ್ಶಿಪ್ ನಂಗೆ ಬೇಕಾ? ಬಿಕಾಸ್ ತುಂಬಾ ಸಲ ನೀವು ಅವ್ರನ್ನ ದೂರ ಕೂಡ ಮಾಡಿದೀರಾ, ತುಂಬಾ ಸಲ ಅವ್ರ ಕಡೆಯಿಂದ ನಿಮಗೆ ಮಿಕ್ಸ್ಡ್ ಸಿಗ್ನಲ್ ಸಿಕ್ಕಿದೆ, ಒಂಥರ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ಆ ಲವ್ಗೋಸ್ಕರ ತುಂಬಾ ಫೈಟ್ ಮಾಡ್ಬೇಕು ಆತರ ಫೀಲ್ ಆಗ್ತಾ ಇತ್ತು. ನ್ಯಾಚುರಲಿ ಏನು ಫ್ಲೋ ಆಗ್ತಾ ಇಲ್ಲ, ಆತರ ಫೀಲ್ ಆಗ್ತಾ ಇತ್ತು ಅಂತಾನೆ ನೋಡ್ತಾ ಇದ್ದೀನಿ. ಯಾರೆಲ್ಲ ಒಂದು ಕಮಿಟ್ಮೆಂಟ್ ಅಲ್ಲಿ ಇದ್ರೆ ಎಸ್ಪೆಷಲಿ ತುಂಬಾ ನಿಮ್ಮ ಪ್ರಯಾರಿಟೀಸ್ ತುಂಬಾ ಡಿಫ್ರೆನ್ಸ್ ಇತ್ತು. ಅಟ್ ದ ಸೇಮ್ ಟೈಮ್ ಹೊರಗಡೆ ಜನರು ಇಂಟರ್ಫಿಯರೆನ್ಸ್, ಫ್ಯಾಮಿಲಿ ಆಗಿರ್ಬೋದು, ತುಂಬಾ ಆಗ್ತಾ ಇತ್ತು. ಫ್ಯೂಚರ್ ಪ್ಲಾನ್ಸ್ ಡಿಫ್ರೆಂಟ್ ಇತ್ತು ನಿಮ್ದು. ಲಾಯಲ್ಟಿ ಅನ್ನೋದು ಜಾಸ್ತಿ ನೋಡ್ತಾ ಇರ್ಲಿಲ್ಲ. ಕಮ್ಯುನಿಕೇಶನ್ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಆಮ್, ಯಾರು ಒಬ್ರು ನಿಮ್ ಮಾತು ಅವ್ರು ಕೇಳ್ತಾ ಇರ್ಲಿಲ್ಲ, ಅವ್ರ ಮಾತು ನೀವು ಕೇಳ್ತಾ ಇರ್ಲಿಲ್ಲ. ಮಧ್ಯದಲ್ಲಿ ಈಗೋ, ಇದೆಲ್ಲ ತುಂಬಾ ವಲ್ನರಬಿಲಿಟೀಸ್ ಇತ್ತು ಅಂತ ನೋಡ್ತಾ ಇದ್ದೀನಿ. ಆಮ್, ಏನೋ ಒಂದು ಪ್ರಾಬ್ಲಮ್ ಇತ್ತು, ಟ್ರಾವೆಲ್ ಮಾಡಬೇಕಾಗಿತ್ತು ಮೀಟ್ ಆಗಬೇಕು ಅಂದ್ರೆ, ತುಂಬಾ ಡಿಸ್ಟೆನ್ಸ್ ಇತ್ತು, ತುಂಬಾ ಇನ್ಕನ್ಸಿಸ್ಟೆಂಟ್ ಕಮ್ಯುನಿಕೇಶನ್, ಒಂದಿನ ಮಾತು ಒಂದಿನ ಮಾತೇ ಇಲ್ಲ. ಒನ್ ಪರ್ಸನಿಗೆ ಫೀಲ್ ಆಗ್ತಾ ಇತ್ತು ನಾನು ತುಂಬಾ ಎಫರ್ಟ್ ಆಗ್ತಾ ಇದ್ದೀನಿ, ಇನ್ನೊಂದ್ ಪರ್ಸನ್ ಒಂಥರ ಯಾವಾಗ್ಲೂ ಡಿಸ್ಟ್ರಾಕ್ಟೆಡ್ ತರ ಇರ್ತಾ ಇದ್ರು, ಅವೈಲೇಬಲ್ ಇರ್ತಾ ಇರ್ಲಿಲ್ಲ. ಆ ತರ ಎನರ್ಜಿ ನೋಡ್ತಾ ಇದ್ದೀನಿ. ಪಾಸ್ಟ್ ಅಂತ ಬಂದ್ರೆ ತುಂಬಾ ಕೆಯೋಸ್ ಇತ್ತು ಈ ರಿಲೇಶನ್ಶಿಪ್ ಅಲ್ಲಿ. ಆ ತುಂಬಾ ವೆಯ್ಟ್ ಮಾಡ್ತಾ ಇದ್ರಿ, ತುಂಬಾ ಎಮೋಷನಲ್ ಟೆನ್ಷನ್ ಅಲ್ಲಿ ಇದ್ರಿ. ಈ ಕನೆಕ್ಷನ್ ಫಿಕ್ಸ್ ಮಾಡೋದೇ ಆಗ್ತಾ ಇತ್ತು ಎವ್ರಿ ಡೇ. ತುಂಬಾ ನಿಮ್ನ ಡ್ರೈನ್ ಮಾಡ್ತಾ ಇತ್ತು ಅಂತಾನೆ ನೋಡ್ತಾ ಇದ್ದೀನಿ. ಸೊ ಸಿ, ವಾಟ್ಸ್ ಇಂಪಾರ್ಟೆಂಟ್ ಮೆಸೇಜ್ ನಮಗೆ ಪಾಸ್ಟ್ ಬಗ್ಗೆ ಸಿಗ್ತಾ ಇದೆ ಅಂದ್ರೆ, ಈ ಕನೆಕ್ಷನ್ ಏನೋ ನಿಮ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ಬಂತು ಅಂತ ಅಲ್ಲ. ನಿಮ್ ಎನರ್ಜಿ ನೀವು ಈಗ ಯಾರಿಗ್ ನೀವು ಕೊಡ್ಬೇಕು ಅದ್ ನಿಮಗೆ ರಿಯಲೈಸ್ ಮಾಡ್ಸೋದಿಕ್ ಬಂತು, ರೈಟ್? ಓಕೆ, ಪ್ರೆಸೆಂಟ್ ಸಿಚುವೇಶನ್ ಸನ್ ಎನರ್ಜಿ ಏನ್ ಬರ್ತಾ ಇದೆ, ಮೋಸ್ಟ್ ಬ್ಯೂಟಿಫುಲ್ ಕಾರ್ಡ್. ಓಕೆ, ಲವ್ ಎನರ್ಜಿಲ್ ಸಿಗೋದಕ್ಕೆ, ಬಿಕಾಸ್ ಸನ್ ಅಂದ್ರೆ ಕ್ಲಾರಿಟಿ, ಸನ್ ಅಂದ್ರೆ ಟ್ರೂತ್, ಸನ್ ಅಂದ್ರೆ ಎಮೋಷನಲ್ ಅವೇಕನಿಂಗ್, ಸನ್ ಅಂದ್ರೆ ಹ್ಯಾಪಿನೆಸ್, ರೈಟ್? ಅಂದ್ರೆ ಮೇನ್ ಆಗಿ ನಾನು ಏನ್ ನೋಡ್ತಾ ಇದೀನಿ, ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾ ಶಿಫ್ಟ್ ಆಗ್ತಾ ಇದೆ ಎನರ್ಜೀಸ್. ತುಂಬಾ ಜನ, ಯು ಗೈಸ್ ಆರ್ ರಿಟರ್ನಿಂಗ್ ಬ್ಯಾಕ್ ಟು ಯೋರ್ ಸೆಲ್ಫ್. ನಿಮ್ಮ ಕಾನ್ಫಿಡೆನ್ಸ್ ರೀಬಿಲ್ಡ್ ಆಗ್ತಾ ಇದೆ, ನಿಮ್ಮ ಒಂದು ಆರಾ ಬ್ರೈಟ್ ಆಗ್ತಾ ಇದೆ. ಇವಾಗ್ಲೂ ನೀವು ಕನ್ಫ್ಯೂಸ್ಡ್ ಫೀಲ್ ಆದ್ರೂ ಒಂಥರ ನಿಮ್ನ ನೀವು ವೀಕ್ ಮಾಡ್ಕೊಳಲ್ಲ. ಇಂಟರ್ನಲಿ ಯು ಆರ್ ಆಲ್ರೆಡಿ ಸ್ಟ್ರಾಂಗ್, ನಿಮ್ನ ಇನ್ನೇನು ವೀಕ್ ಮಾಡಲ್ಲ, ಆ ತರ ಬರ್ತಾ ಇದೆ. ನಿಮ್ಮ ಒಂದು ಎನರ್ಜಿ ಮ್ಯಾಗ್ನೆಟಿಕ್ ಆಗ್ತಾ ಇದೆ. ಎಸ್ಪೆಷಲಿ ಯಾರೆಲ್ಲ ಸಿಂಗಲ್ ಇದ್ದೀರಾ, ನೀವು ನ್ಯಾಚುರಲಿ ಅಟೆನ್ಷನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ನೀವು ಯಾರೋ ಹಿಂದೆ ಹೋಗ್ತಾ ಇಲ್ಲ, ಬಟ್ ನಿಮ್ಮ ಎನರ್ಜಿ ಹೀಲ್ ಆಗ್ತಾ ಇದೆ. ದಟ್ ಈಸ್ ದ ರೀಸನ್ ನೀವು ನ್ಯಾಚುರಲಿ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಐ ಆಮ್ ಡ್ಯಾಮ್ ಶೋರ್ ದೆರ್ ಇಸ್ ಸಮ್ ಒನ್ ಅಬ್ಸರ್ವಿಂಗ್ ಯು. ನಿಮ್ನ ಯಾರೋ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಸೈಲೆಂಟ್ಲಿ. ನಿಮ್ಮ ಒಂದು ಸ್ಮೈಲ್ ಈ ಪರ್ಸನಿಗೆ ಇಷ್ಟ, ನಿಮ್ಮ ಒಂದು ಪ್ರೆಸೆನ್ಸ್ ಈ ಪರ್ಸನಿಗೆ ಇಷ್ಟ, ನಿಮ್ಮ ಒಂದು ಅಥೆಂಟಿಸಿಟಿ ಈ ಪರ್ಸನಿಗೆ ಇಷ್ಟ. ಅವ್ರು ನಿಮ್ ಸುತ್ತ ಒಂಥರ ಕ್ಯಾಶುವಲ್ ಬಿಹೇವ್ ಮಾಡ್ಬೋದು, ಬಟ್ ನಿಮ್ಮ ಮೇಲೆ ಅಟ್ರಾಕ್ಷನ್ ಸ್ಲೋಲಿ ಬಿಲ್ಡ್ ಆಗ್ತಾ ಇದೆ, ನೋ ಡೌಟ್ ಇನ್ ದ್ಯಾಟ್. ಯಾರೆಲ್ಲ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಐ ಥಿಂಕ್ ಕನೆಕ್ಷನ್ ಇಸ್ ಗೆಟಿಂಗ್ ಬೆಟರ್. ಕರೆಂಟ್ ಸಿಚುವೇಶನ್ ಅಲ್ಲಿ ಯಾರೋ ಒಬ್ರು ಓಪನ್ ಆನೆಸ್ಟ್ ಆಗಿದ್ದಾರೆ, ಟ್ರಸ್ಟ್ ರೀಬಿಲ್ಡ್ ಮಾಡ್ತಾ ಇದ್ದಾರೆ, ಒಂಥರ ಲೈಟರ್ ಫೇಸಿಗೆ ಹೋಗ್ತಾ ಇದೆ. ಬಿಕಾಸ್ ಒಂದಷ್ಟು ಮಂತ್ಸ್, ತಿಂಗಳುಗಳು ತುಂಬಾ ಟೆನ್ಷನ್ ಅಲ್ಲಿ ಇತ್ತು ಕನೆಕ್ಷನ್, ಬಟ್ ಅಗೇನ್ ಈ ಕನೆಕ್ಷನ್ ವಾಪಸ್ ಬ್ಯಾಕ್ ಟು ಅಲೈವ್ ಅಂತ ನೋಡ್ತಾ ಇದ್ದೀನಿ. ಯಾರೆಲ್ಲ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಡಸಂಟ್ ಮ್ಯಾಟರ್, ಡಿಸ್ಟೆನ್ಸ್ ಅಷ್ಟು ಮ್ಯಾಟರ್ ಆಗ್ತಿಲ್ಲ. ಬಿಕಾಸ್ ಆನೆಸ್ಟ್ಲಿ ಯಾರು ಇಲ್ಲಿ ಏನು ಹೈಡ್ ಮಾಡ್ತಾ ಇಲ್ಲ ಅಂತ ನೋಡ್ತಾ ಇದ್ದೀನಿ.
ರಿಯೂನಿಯನ್ ಪಾಸಿಬಿಲಿಟೀಸ್ ಇದೆ, ಫ್ಯೂಚರ್ ಪಾಸಿಬಿಲಿಟೀಸ್ ಮಾಡೋದು, ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡೋದು ನೋಡ್ತಾ ಇದ್ದೀನಿ. ಒಂದಷ್ಟು ಹಿಡನ್ ಟ್ರುತ್ಸ್ ಎಕ್ಸ್ಪೋಸ್ ಆಗ್ತಾ ಇದೆ. ಅಂದ್ರೆ ನಿಮಗೇನಾದ್ರು ಅನಿಸ್ತಾ ಇದೆ ಈ ಪರ್ಸನ್ ಹೈಡ್ ಮಾಡ್ತಾ ಇದ್ದಾರೆ, ಡೆಫಿನೆಟ್ಲಿ ಅದು ಹೊರಗೆ ಬರುತ್ತೆ. ಅಂದ್ರೆ ಐ ಥಿಂಕ್ ಏನು ಹೈಡ್ ಮಾಡಕ್ಕೆ ಇಷ್ಟಪಡ್ತಾ ಇಲ್ಲ ನಿಮ್ಮ ಒಂದು ಪರ್ಸನ್ ನಿಮ್ಮ ಕಡೆಯಿಂದ. ಒನ್ ಸೈಡೆಡ್ ಕನೆಕ್ಷನ್ ಇತ್ತು ಅಂದ್ರೆ ಡ್ಯಾಮ್ ಶೋರ್ ಪರ್ಸನ್ ಎಕ್ಸ್ಪ್ರೆಸ್ ಮಾಡ್ತಾರೆ, ಅವ್ರ ಆಕ್ಷನ್ಸ್ ನಿಮಗೆ ರಿವೀಲ್ ಮಾಡುತ್ತೆ ಅವ್ರಿಗೆ ನಿಮಗೆ ಜೆನ್ಯೂನ್ ಆಗಿ ಏನಿದೆ ಫೀಲಿಂಗ್ಸ್ ಅಂತ. ಸಿ ಇಲ್ಲಿ ಏನ್ ಮೆಸೇಜ್ ಬರ್ತಾ ಇದೆ ಅಂದ್ರೆ, ಯಾರೋ ಒಂದು ಅನ್ಅವೈಲೇಬಲ್ ಪರ್ಸನ್ ಅಟೆನ್ಷನ್ ಬೇಕು ಅಂತ ನಿಮ್ಮ ಒಂದು ಲೈಟ್ನ ಡಿಮ್ ಮಾಡ್ಕೊಂಡು ಕೂರ್ಬೇಡಿ. ಬಿಕಾಸ್ ನೀವು ಯಾವ ಒಂದು ಫೇಸ್ ಎಂಟರ್ ಆಗ್ತಾ ಇದ್ದೀರಾ ಅಂದ್ರೆ ಜೆನ್ಯೂನ್ ಕನೆಕ್ಷನ್ಸ್ ನಿಮ್ ಹುಡ್ಕೊಂಡು ಬರ್ತಾ ಇದೆ ನ್ಯಾಚುರಲಿ. ದಟ್ ಈಸ್ ದ ರೀಸನ್. ಓಕೆ, ಫ್ಯೂಚರ್ ಅಂತ ಬಂದ್ರೆ ಯು ಗಾಟ್ ಜಸ್ಟಿಸ್. ಜಸ್ಟಿಸ್ ಅಂದ್ರೆ ಕಾರ್ಮಿಕ್ ಕಾರ್ಡ್ ಇದು. ಓಕೆ, ಜಸ್ಟಿಸ್ ಇಸ್ ನಾಟ್ ರ್ಯಾಂಡಮ್ ಕಾರ್ಡ್. ಒಂದು ಲೆಸನ್ ಆದ್ಮೇಲೆ ಜಸ್ಟಿಸ್ ಬರೋದು. ಜಸ್ಟಿಸ್ ಕಾರ್ಡ್ ಯಾವಾಗ ಬರುತ್ತೆ ಅಂದ್ರೆ, ಸಾಕು ಇವ್ರ ಜೀವನದಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಸಿಚುವೇಶನ್ ಆಗಿದೆ, ನಾನು ಇವ್ರ ಲೈಫ್ಗೆ ಜಸ್ಟಿಸ್ ತರ್ತೀನಿ, ಅವಾಗ ಈ ಕಾರ್ಡ್ ಬರುತ್ತೆ. ಸೊ ಯಾರೆಲ್ಲ ಸಿಂಗಲ್ ಆಗಿದ್ದೀರಾ ಅಥವಾ ತುಂಬಾ ಜನಕ್ಕೆ ಏನ್ ಬರ್ತಾ ಇದೆ ಅಂದ್ರೆ, ಯಾರು ನಿಮಗೆ ಹರ್ಟ್ ಮಾಡಿದ್ದಾರೆ ಫೈನಲಿ ನಿಮ್ಮ ವ್ಯಾಲ್ಯೂ ಆ ಪರ್ಸನ್ ಅರ್ಥ ಮಾಡ್ಕೊಳ್ಳೋದು ನೋಡ್ತಾ ಇದೀನಿ. ಯಾರು ನಿಮಗೆ ಬೇರ್ ಮಿನಿಮಮ್ ಅಟೆನ್ಷನ್ ಕೊಟ್ಟಿದ್ದಾರೆ ಅವ್ರು ಏನ್ ಕಳ್ಕೊಂಡ್ರು ಅಂತ ಗೊತ್ತಾಗದ್ ನೋಡ್ತಾ ಇದ್ದೀನಿ. ಅಂಡ್ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಯು ಆರ್ ಚೂಸಿಂಗ್ ಯೋರ್ ಪೀಸ್. ಇಟ್ಸ್ ಮೋರ್ ಲೈಕ್ ಯಾರ ನಿಮ್ನ ಅವಾಯ್ಡ್ ಮಾಡ್ತಾ ಇದ್ರು, ಫೈನಲಿ ಅವ್ರಿಗೆ ನಿಮ್ನ ಮಾತಾಡ್ಬೇಕು ಅನ್ಸೋದು, ನಿಮ್ ಬಗ್ಗೆ ನಿಮ್ ಜೊತೆ ಮಾತಾಡ್ಬೇಕು ಅನ್ಸೋದು, ಈ ತರ ನೋಡ್ತಾ ಇದ್ದೀನಿ. ಅಂಡ್ ಯಾರೆಲ್ಲ ಸಿಂಗಲ್ ಆಗಿದ್ದಾರೆ ಎಸ್ಪೆಷಲಿ ನಿಮಗೆ ಏನಂತ ಬರ್ತಾ ಇದೆ ಅಂದ್ರೆ, ಯು ಗೈಸ್ ಆರ್ ಬಿಕಮಿಂಗ್ ಮೋರ್ ಸೆಲೆಕ್ಟಿವ್. ಅಂದ್ರೆ ರ್ಯಾಂಡಮ್ ಆಗಿ ಜನರು ಅಟೆನ್ಷನ್ ಸಿಗ್ತಿದೆ ಅಂದ್ಕೂಡ್ಲೆ ಅವ್ರನ್ನ ಚೂಸ್ ಮಾಡಲ್ಲ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಮೆಚ್ಯೂರ್ಡ್ ವೇಲಿ ನೀವು ಚೂಸ್ ಮಾಡೋದು ನೋಡ್ತಾ ಇದ್ದೀನಿ. ಎಲ್ಲಿ ಸ್ಟೆಬಿಲಿಟಿ ಇದೆ ಅದನ್ನ ಚೂಸ್ ಮಾಡೋದು ನೋಡ್ತಾ ಇದ್ದೀನಿ. ದಿಸ್ ಈಸ್ ಅ ಪವರ್ಫುಲ್ ಶಿಫ್ಟ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ನಿಮ್ಮ ಇಬ್ರು ಮಧ್ಯೆ ಒಂದು ಬ್ಯಾಲೆನ್ಸ್ ಬರುತ್ತೆ, ಈಕ್ವಲ್ ಎಫರ್ಟ್ ಬರುತ್ತೆ, ಈಕ್ವಲ್ ರೆಸ್ಪೆಕ್ಟ್, ಈಕ್ವಲ್ ಆನೆಸ್ಟಿ. ಒಂದು ರಿಲೇಶನ್ಶಿಪ್ ಲಾಂಗ್ ಟರ್ಮ್ ಕಡೆ ಹೋಗ್ತಾ ಇರೋದು, ಸೀರಿಯಸ್ ಆಗ್ತಾ ಇರೋದು, ಬಿಕಾಸ್ ಇಬ್ರು ಇದ್ರ ರೆಸ್ಪಾನ್ಸಿಬಿಲಿಟೀಸ್ನ ಅರ್ಥ ಮಾಡ್ಕೊತೀರಾ. ಫೈನಲಿ ಯಾರು ಒಂದು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರಿ, ಕನ್ಫ್ಯೂಷನ್ ಅಲ್ಲಿ ಇದ್ರಿ, ಫೈನಲಿ ಅದಕ್ಕೊಂದು ಕ್ಲಾರಿಟಿ ಸಿಗೋದು. ಅದು ರಿಯಲ್ ಕನೆಕ್ಷನ್, ಸ್ಟೇಬಲ್ ಕನೆಕ್ಷನ್, ಅಥವಾ ಇದನ್ನ ಎಂಡ್ ಮಾಡೋದು ಬೆಟರ್, ಅಟ್ಲೀಸ್ಟ್ ಒಂದು ಕ್ಲಾರಿಟಿ ಸಿಗುತ್ತೆ, ಕನ್ಫ್ಯೂಷನ್ ಇರಲ್ಲ, ರೈಟ್? ಅಂಡ್ ತುಂಬಾ ಜನ ಐ ಫೀಲ್ ಯು ಗೈಸ್ ಆರ್ ಗನ ಡೀಲ್ ವಿತ್ ಕಾರ್ಮಿಕ್ ಸೋಲ್ ಕನೆಕ್ಷನ್ ಫ್ಯೂಚರ್ ಅಂತ ಬಂದ್ರೆ. ಅಂದ್ರೆ ಯಾವುದೋ ಒಂದು ಲೆಸನ್ ಟೀಚ್ ಮಾಡೋದಕ್ಕೊಂದು ಕನೆಕ್ಷನ್ ಬರ್ತಾ ಇರೋದು, ಬೌಂಡ್ರೀಸ್ ಟೀಚ್ ಮಾಡೋದಕ್ಕೆ, ಪೇಷನ್ಸ್ ಟೀಚ್ ಮಾಡೋದಕ್ಕೆ ಬರ್ತಿರೋದು ನೋಡ್ತಾ ಇದ್ದೀನಿ. ಸೊ ದ ಫೈನಲ್ ಕ್ಯೂಟೆಸ್ಟ್ ಕಾರ್ಡ್ ಏನಿದೆ ದಟ್ ಈಸ್ ಜಾಕ್ ಅಂತ. ಓಕೆ, ಇನ್ಕ್ರೆಡಿಬ್ಲಿ ಡೀಪ್ ಮೆಸೇಜ್ ಇದು. ಯೋರ್ ಲವ್ ಲೈಫ್ ಅಂತ ಬಂದ್ರೆ ಅನ್ಫಿನಿಶ್ಡ್ ಫ್ಯಾಬ್ರಿಕ್ ತೋರಿಸ್ತಾ ಇದೆ. ಅಂದ್ರೆ ಇದೇನೋ ನಿಮ್ ಲೈಫ್ನ ರಿಯೂನ್ ಮಾಡ್ತು, ಡೆಸ್ಟ್ರಾಯ್ ಮಾಡ್ತು ಅಂತ ಅಲ್ಲ. ಏನೋ ಒಂದು ಬ್ಯೂಟಿಫುಲ್ ಕನೆಕ್ಷನ್ ಆಗಬೇಕು, ಲೈಫ್ ಬೇಕು ಅಂತ ಅಂದ್ರೆ ಅದನ್ನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು, ಪೇಷಂಟ್ಲಿ ಹ್ಯಾಂಡಲ್ ಮಾಡಬೇಕು, ವಿತ್ ಇಂಟೆನ್ಷನ್ ಹ್ಯಾಂಡಲ್ ಮಾಡಬೇಕು. ಯಾರೆಲ್ಲ ಆಲ್ರೆಡಿ ಕಮಿಟೆಡ್ ಅಲ್ಲಿ ಇದ್ದೀರಾ, ಆ ಕನೆಕ್ಷನ್ಗೆ ಇನ್ನೂ ಪೊಟೆನ್ಷಿಯಲ್ ಇದೆ. ಬಟ್ ಒನ್ ಕ್ವೆಶನ್ ಬಂದ್ಬಿಟ್ಟು, ವಾಟ್ ಆರ್ ಯು ಬಿಲ್ಡಿಂಗ್ ವಿತ್ ಯುವರ್ ಎಮೋಷನಲ್ ಎನರ್ಜಿ? ಏನಾದ್ರೂ ಒಂದು ಸ್ಟೇಬಲ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಅಥವಾ ಪದೇ ಪದೇ ನಿಮ್ ಲೈಫ್ನ ಒಂದು ಗಂಟು ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದ್ದೀರಾ? ಇದೊಂದು ಮೇನ್ ಕ್ವೆಶನ್ ನಿಮಗೆ. ಬಿಕಾಸ್ ತುಂಬಾ ಜನ ಓಕೆ ಲವ್ ಲೈಫ್ನ ಯಾವ ಥರ ನೋಡ್ತಾ ಇದ್ರಿ ಅಂದರೆ, ಓನ್ಲಿ ಬೇಸ್ಡ್ ಆನ್ ಕರೆಂಟ್ ಸಿಚುವೇಶನ್ಸ್, ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನೀವು. ಸ್ಪಿರಿಟ್ಸ್ ಏನಂತ ಹೇಳ್ತಿದೆ ಅಂದರೆ, ಒಂದು ಹೆಲ್ದಿ ಲವ್ ರಿಕ್ವೈರ್ಸ್ ಎಮೋಷನಲ್ ಕ್ರಾಫ್ಟ್ಮ್ಯಾನ್ಶಿಪ್. ಕಮ್ಯುನಿಕೇಶನ್ ತುಂಬ ಪೇಷನ್ಸಲ್ಲಿ ಮಾಡಬೇಕಾಗತ್ತೆ, ಆನೆಸ್ಟ್ ಆಗಿರಬೇಕಾಗತ್ತೆ, ಕನ್ಸಿಸ್ಟೆಂಟ್ ಆಗಿರಬೇಕಾಗತ್ತೆ.
ಎಸ್ಪೆಷಲಿ ಸಿಂಗಲ್ ಆಗಿ ಯಾರೆಲ್ಲ ಇದ್ದೀರಾ, ಸ್ಟಾಪ್ ಬಿಲೀವಿಂಗ್ ಯುವರ್ ಸ್ಟೋರಿ. ನಿಮ್ಮ ಕತೆನೇ ಮುಗ್ದೋಯ್ತು. ಬಿಕಾಸ್ ನಿಮ್ಮ ಪಾಸ್ಟಲ್ಲಿ ತುಂಬ ಏನೇನೋ ಆಯಿತು, ಡಿಸಪಾಯಿಂಟ್ಮೆಂಟ್ಸ್, ಅಲ್ಲಿಗೆ ನಿಮ್ಮದು ಲೈಫೇ ಮುಗೀತು, ಸ್ಟೋರಿನೇ ಮುಗೀತು. ಅದನ್ನು ಸ್ಟಾಪ್ ಮಾಡಿ ಆ ಥರ ಯೋಚನೆ ಮಾಡೋದು. ನಿಮ್ಮ ಒಂದು ಫ್ಯೂಚರ್ ಕನೆಕ್ಷನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೂಡ ಬರ್ಬೋದು. ಬಟ್ ಫಸ್ಟ್ ನಿಮ್ಮ ಒಂದು ಓಲ್ಡ್ ಹಾರ್ಟ್ ಬ್ರೇಕಲ್ಲೇ ಬದುಕೋದನ್ನ ಸ್ಟಾಪ್ ಮಾಡಿ. ದಟ್ಸ್ ದ ಇಂಪಾರ್ಟೆಂಟ್ ಮೆಸೇಜ್. ಆ್ಯಂಡ್ ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಈ ಕನೆಕ್ಷನ್ಗೆ ಪೊಟೆನ್ಷಿಯಲ್ ಇದೆ, ಬಟ್ ಇಬ್ರು ಅದನ್ನ ಪ್ರಾಪರ್ ಆಗಿ ರೀಬಿಲ್ಡ್ ಮಾಡೋದಕ್ಕೆ ರೆಡಿ ಇದ್ರೆ ಮಾತ್ರ. ಆ್ಯಂಡ್ ಸಿ, ಎಮೋಷನಲ್ ಎಫರ್ಟ್ ಮ್ಯಾಟರ್ಸ್. ಫಿಸಿಕಲ್ ಡಿಸ್ಟೆನ್ಸ್ ಇದೆಯಾ, ಅದೆಲ್ಲ ಮ್ಯಾಟರೇ ಆಗಲ್ಲ. ಇವಾಗ ಇಬ್ರು ಜನರಿಗೆ ಜೆನ್ಯೂನ್ ಆಗಿ ಒಂದು ಕನೆಕ್ಷನ್ ಬೇಕು ಅಂದ್ರೆ ಸ್ಪಿರಿಟ್ಸ್ ಡೆಫಿನೆಟ್ಲಿ ಪಾಸಿಬಿಲಿಟಿ ತೋರಿಸುತ್ತೆ. ಒಂದೇ ಪರ್ಸನ್ ಎಮೋಷ್ನಲಿ ಎಲ್ಲ ವೆಯ್ಟ್ ಕ್ಯಾರಿ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ದಟ್ ಈಸ್ ಗನ ಬಿ ಇಂಬ್ಯಾಲೆನ್ಸ್ ಫಾರ್ ಎವರ್ ಅಲ್ವಾ. ನಿಮ್ಮ ಒಂದು ಲವ್ ಲೈಫ್ ಒಂದು ಕಾನ್ಫ್ಲಿಕ್ಟ್, ಒಂದು ಅಡೆತಡೆಯಿಂದ ಕ್ಲಾರಿಟಿ ಕಡೆ ಬರ್ತಾ ಇದೆ, ದೆನ್ ಕಾರ್ಮಿಕ್ ಬ್ಯಾಲೆನ್ಸ್ ಕಡೆ ಹೋಗ್ತಾ ಇದೆ. ಪಾಸ್ಟ್ ಎನರ್ಜಿ ನಿಮ್ಮ ಕಾನ್ಫಿಡೆನ್ಸ್ನ ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡ್ತು, ಹೌದು, ಇಲ್ಲ ಅಂತ ಅಲ್ಲ. ಬಟ್ ಪ್ರೆಸೆಂಟ್ ಎನರ್ಜಿ ಅದನ್ನ ರೀಬಿಲ್ಡ್ ಮಾಡ್ತಾ ಇದೆ, ನಿಮ್ಮ ಒಂದು ಲೈಟ್ನ ರೀಬಿಲ್ಡ್ ಮಾಡ್ತಾ ಇದೆ. ಫ್ಯೂಚರ್ ಎನರ್ಜಿ ತುಂಬ ಬ್ಯಾಲೆನ್ಸ್ ತಗೊಬರುತ್ತೆ. ಓಕೆ, ಒಂದು ಸ್ಪೆಸಿಫಿಕ್ ಮೆಸೇಜ್ ಅಂದರೆ, ಇವಾಗ ಒಂದು ಪರ್ಸನ್ ಜಸ್ಟ್ ನಿಮ್ಮ ಹಾರ್ಟ್ ಒಳಗೆ ಎಂಟರ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ರೆಡಿ ಇಲ್ಲ ಅಂದರೆ ಯು ಡೋಂಟ್ ಡಿಸರ್ವ್ ಅಲ್ವಾ. ಬಿಕಾಸ್ ಯು ಡಿಸರ್ವ್ ಮ್ಯೂಚುವಲ್ ಎಫರ್ಟ್. ಅವ್ರು ಕೂಡ ಮ್ಯೂಚುವಲ್ ಎಫರ್ಟ್ ಹಾಕಬೇಕು, ನಿಮಗೂ ನೆಮ್ಮದಿ ಬೇಕು. ನಿಮಗೆ ಯಾವ ಥರ ಲವ್ ಬೇಕು ಅಂದರೆ ಅದು ನಿಮಗೆ ಸೇಫ್ ಫೀಲ್ ಮಾಡಿಸ್ಬೇಕು, ಕ್ಲಿಯರ್ ಫೀಲ್ ಮಾಡಿಸ್ಬೇಕು, ಜೆನ್ಯೂನ್ ಫೀಲ್ ಮಾಡಿಸ್ಬೇಕು ಅಲ್ವಾ. ದಟ್ ಈಸ್ ವಾಟ್, ದಟ್ ಈಸ್ ದ ಮೆಸೇಜ್. ಇವತ್ತಿನ ಮೆಸೇಜ್ ನಿಮಗೆ ರೆಸೊನೇಟ್ ಆಯಿತು ಅನ್ಸಿದ್ರೆ ಕಾಮೆಂಟ್ 1199 ಟು ಕ್ಲೇಮ್. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್, ನಿಮ್ಮ ಒಂದು ಓನ್ ಎನರ್ಜಿ, ನಿಮ್ಮ ಸಿಚುವೇಶನ್, ನಿಮ್ಮ ಪರ್ಸನ್ ಮೇಲೆ ಬೇಕು ಅಂದರೆ ಡಿ ಎಮ್ ಮಿ. ನಂಬರ್ ಇನ್ನೇನು ಡಿಸ್ಪ್ಲೇ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓಕೆ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಬಿಕಾಸ್ ನಿಮ್ಮ ನೆಕ್ಸ್ಟ್ ಮೆಸೇಜ್ ಸ್ಪಿರಿಟ್ಸ್ ಕಡೆಯಿಂದ ಕೆಲವೊಂದೊಂದು ಇಂಪಾರ್ಟೆಂಟ್ ಕ್ವೆಶನ್ಸಿಗೆ ಆನ್ಸರ್ಸ್ ಮಾಡ್ಬೋದು ಅಲ್ವಾ. Yes, that is a message, guys. I shall meet you all in the next video. Okay, till that, take care. Bye bye. Hello group 2 pile 2 ಎಲ್ಲ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಪೈಲ್ ಚೂಸ್ ಮಾಡಿದ್ದೀರಾ. ಎಸ್, ಈ ಒಂದು ರೀಡಿಂಗ್ ನಿಮ್ಮನ್ನ ಹುಡ್ಕೊಂಡ್ ಬಂದಿದೆ ಅಂದ್ರೆ ಇದೇನೋ ಬೈ ಆಕ್ಸಿಡೆಂಟ್ ಅಲ್ಲ. ಸ್ಪಿರಿಟ್ಸ್ ಏನೋ ಒಂದು ನಿಮ್ಮ ಒಂದು ಲವ್ ಸ್ಟೋರಿ ಬಗ್ಗೆ ನಿಮಗೆ ಮೆಸೇಜ್ ಬರ್ತಾ ಇದೆ ಅಂತ. ಓಕೆ, ಮೇ ಬಿ ಏನೋ ಪಾಸ್ಟ್ ಏನೋ ಆಗಿದೆ, ಏನೋ ಅಬ್ಸರ್ವ್ ಮಾಡಿದ್ದೀರಾ, ಸೊ ಅದ್ರ ರಿಲೇಟೆಡ್ ನಿಮಗೆ ಮೆಸೇಜ್ ಬರ್ತಾ ಇದೆ. ಈ ಒಂದು ಮೆಸೇಜ್ ಸಿಂಗಲ್ಸಿಗೂ ಹೌದು, ಕಮಿಟ್ಮೆಂಟಲ್ಲಿ ಇರೋರಿಗೂ ಹೌದು, ಸಿಚುವೇಶನ್ಶಿಪ್ಪಲ್ಲಿ ಇರೋರಿಗೂ ಹೌದು, ಲಾಂಗ್ ಡಿಸ್ಟೆನ್ಸಲ್ಲಿ ಇರೋರಿಗೂ ಹೌದು. ಸೊ ಫಸ್ಟ್ ಕಾರ್ಡ್ ಆಲ್ರೆಡಿ ಇಲ್ಲಿ ನಮಗೆ ಬಂದಿದೆ, ವಿಚ್ ಈಸ್ ಕಿಂಗ್ ಆಫ್ ವಾಂಡ್ಸ್. ಪಾಸ್ಟ್ ಮೆಸೇಜ್ ಅಂತ ಬಂದರೆ ಪ್ರೆಸೆಂಟ್ ಪೇಜ್ ಆಫ್ ಸ್ವಾರ್ಡ್ಸ್. ಲೆಟ್ಸ್ ಸಿ. ಥರ್ಡ್ ಮೆಸೇಜ್ ಈಸ್ ಕಿಂಗ್ ಆಫ್ ಸ್ವರ್ಡ್ಸ್. 3 ಕೋರ್ಟ್ ಕಾರ್ಡ್ಸ್ ಬಂದಿದೆ. ಅಮೇಝಿಂಗ್. ಅಂದರೆ 3 ಪೀಪಲ್ ಎನರ್ಜಿ ಇದೊಂಥರ. ದ ಫೋರ್ತ್ ಬಂದ್ಬಿಟ್ಟು ಕ್ವೀನ್, ನಿಂಜಾ. ಬ್ಯೂಟಿಫುಲ್. ಓಕೆ, ಓಕೆ, ರೀಡಿಂಗ್ ಹೋಗೋದಕ್ಕೂ ಮುಂಚೆ ಯಾವುದು ನಿಮಗೆ ರೆಸೊನೇಟ್ ಆಗುತ್ತೆ ಅದನ್ನ ತಗೊಳ್ಳಿ. ಬಿಕಾಸ್ ಈ ಒಂದು ರೀಡಿಂಗ್ ಐ ಆಮ್ ಡ್ಯಾಮ್ ಶೋರ್ ಸ್ಪೆಸಿಫಿಕ್ ಆಗಿ ಬರುತ್ತೆ. ಬಿಕಾಸ್ ಕೋರ್ಟ್ ಕಾರ್ಡ್ಸ್ ಬಂದಿದೆ. ದಿಸ್ ಈಸ್ ಗೋಯಿಂಗ್ ಟು ಗೆಟ್ ಡೀಪ್. ಓಕೆ, ಪಾಸ್ಟ್ ಎನರ್ಜಿ ಅಂತ ಬಂದರೆ ಕಿಂಗ್ ಆಫ್ ವಾಂಡ್ಸ್. ತುಂಬ ಜನರದ್ದು ನಿಮ್ಮದು ಅಥವಾ ನಿಮ್ಮ ಪರ್ಸನ್ದು ಝೋಡಿಯಾಕ್ ಸೈನ್ ಸ್ಯಾಜಿಟೇರಿಯಸ್, ಲಿಯೋ ಅಥವಾ ಮೇಷರಾಶಿ ಆಗಿದ್ರೆ ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಸ್ಪೆಸಿಫಿಕ್ ಆಗಿ. ಆ್ಯಂಡ್ ದೆನ್ ಸ್ಪೋರ್ಟ್ಸ್ ಎನರ್ಜಿ ಕೂಡ ಇದೆ. ಸೊ ಎಸ್, ಅಕ್ವೇರಿಯಸ್, ಲೀಬ್ರಾ ಅಥವಾ ಜೆಮಿನಿ ಕೂಡ ಆಗಿರ್ಬೋದು. ಸೊ ಪಾಸ್ಟ್ ಎನರ್ಜಿ ಅಂತ ಬಂದರೆ ಯಾರೋ ಒಬ್ರು ನಿಮ್ಮ ಒಂದು ಲೈಫಲ್ಲಿ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಎನರ್ಜಿ ಕ್ಯಾರಿ ಮಾಡ್ತಾ ಇದ್ರು. ಈ ಪರ್ಸನ್ ತುಂಬ ಅಟ್ರಾಕ್ಟಿವ್ ಆಗಿದ್ರು, ತುಂಬ ಕಾನ್ಫಿಡೆಂಟ್ ಆಗಿದ್ರು, ತುಂಬ ಆಂಬಿಷಿಯಸ್, ನ್ಯಾಚುರಲಿ ಮ್ಯಾಗ್ನೆಟಿಕ್, ಬೇಗ ಅಟ್ರಾಕ್ಟ್ ಕೂಡ ಆಗ್ತಾರೆ ಜನರು ಇವ್ರನ್ನ ನೋಡಿದ್ರೆ. ಆ್ಯಂಡ್ ಈ ಪರ್ಸನ್ ಅವರಿಗೆ ಗೊತ್ತಿತ್ತು ನಿಮ್ಮನ್ನ ಹೆಂಗೆ ಅಟ್ರಾಕ್ಟ್ ಮಾಡೋದು ಅಂತ ಕೂಡ. ಅವ್ರಿಗೆ ಗೊತ್ತಿತ್ತು ನಿಮ್ಮಿಬ್ಬರ ಮಧ್ಯೆ ಹೆಂಗೆ ಕೆಮಿಸ್ಟ್ರಿ ಕ್ರಿಯೇಟ್ ಮಾಡೋದು, ಹೆಂಗೆ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡೋದು, ಹೆಂಗೆ ಎಮೋಷನಲ್ ಇಂಟೆನ್ಸಿಟಿ ಕ್ರಿಯೇಟ್ ಮಾಡೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಇಲ್ಲಿ ಇಂಪಾರ್ಟೆಂಟ್ ಮೆಸೇಜ್ ಬರ್ತಾ ಇದೆ.
ಈ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇತ್ತು. ಐ ಡೋಂಟ್ ನೋ ಹೌ ಎಮೋಷ್ನಲಿ, ಬಟ್ ಹೊರಗಡೆಯಿಂದ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇತ್ತು. ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ನಿಮ್ಮ ಪಾಸ್ಟ್ ಅಂತ ಬಂದ್ರೆ ಯಾವ ಥರ ಒಂದು ಜನ ಇದ್ರು ನಿಮ್ಮ ಲೈಫಲ್ಲಿ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದ್ರು, ಬಟ್ ಅದೇ ಒಂದು ಸ್ಟ್ರಾಂಗ್ ಇಂಟೆನ್ಸಿಟಿ ಮೇಂಟೈನ್ ಮಾಡ್ತಾ ಇರಲಿಲ್ಲ. ಆನ್ ಆ್ಯಂಡ್ ಆಫ್, ಆನ್ ಆ್ಯಂಡ್ ಆಫ್. ಯಾರೋ ಒಬ್ರು ನಿಮಗೆ ತುಂಬಾ ಅಟೆನ್ಷನ್ ಕೊಟ್ರು, ತುಂಬಾ ಪ್ರಾಮಿಸಸ್ ಕೂಡ ಮಾಡಿದ್ರು, ತುಂಬಾ ಫ್ಲರ್ಟ್ ಮಾಡಿದ್ರು, ತುಂಬಾ ಎಮೋಷನಲಿ ಮೆಚ್ಯೂರ್ ಇದ್ದಾರೆ ಅಂತ ಕೂಡ ಬಿಹೇವ್ ಮಾಡಿದ್ರು. ಬಟ್ ಹೋಗ್ತಾ ಹೋಗ್ತಾ ಎಮೋಷ್ನಲಿ ನಿಮಗೆ ಯಾವಾಗ ಬೇಕಾಗಿತ್ತು ಅವಾಗ ಅವ್ರು ಇರ್ತಾ ಇರಲಿಲ್ಲ. ಅವರ ಒಂದು ಓನ್ ಲೈಫ್ ಮೇಲೆ ಫೋಕಸ್ ಮಾಡ್ಕೊಂಡಿದ್ರು ಅಂತ ನೋಡ್ತಾ ಇದ್ದೀನಿ. ಅವರು ಸ್ಟಾರ್ಟಿಂಗ್ ಕನೆಕ್ಷನ್ದು ಥ್ರಿಲ್ ದ ಎಂಜಾಯ್ಡ್ ಇಟ್, ಬಟ್ ಎಮೋಷ್ನಲ್ ಡೆಪ್ತ್ ಅಂತ ಬಂದರೆ, ಸ್ಟೆಬಿಲಿಟಿ ಅಂತ ಬಂದರೆ ಅವ್ರು ಕೊಡಲಿಲ್ಲ ಅಂತ ನೋಡ್ತಾ ಇದ್ದೀನಿ. ಯಾರೆಲ್ಲ ಕಮಿಟ್ಮೆಂಟಲ್ಲಿ ಇದ್ದೀರಾ, ಪ್ಯಾಷನ್ ಕೂಡ ಇತ್ತು ನಿಮ್ಮ ಕನೆಕ್ಷನಲ್ಲಿ, ಈಗೋ ಕ್ಲಾಶಸ್ ಕೂಡ ಇತ್ತು. ಯಾರಿಗೋ ಒಬ್ರಿಗೆ ನಾನು ಕಂಟ್ರೋಲ್ ತಗೋಬೇಕು ಕನೆಕ್ಷನ್ ಎಲ್ಲ ಡೆಸಿಷನ್ ನಾನು ತಗೋಬೇಕು. ಅಟ್ರಾಕ್ಷನ್ ಇತ್ತು, ಚೆನ್ನಾಗಿ ಕೆಮಿಸ್ಟ್ರಿ ಕೂಡ ಇತ್ತು, ಬಟ್ ನಂದು ಆಗಬೇಕು, ನಾನು ಹೇಳಿದೆ ಆಗಬೇಕು, ನಾನೇ ಡಾಮಿನೆಂಟ್ ಆಗಿರಬೇಕು, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಯಾ ಪಾಸ್ಟ್ ಅಂತ ಬಂದರೆ ಎಫರ್ಟ್ ಹಾಕ್ತಾ ಇದ್ರಿ, ಇಲ್ಲ ಅಂತ ಅಲ್ಲ, ಬಟ್ ಪ್ರಾಕ್ಟಿಕಲ್ ನೀಡ್ಸ್ ಅಂತ ಬಂದರೆ ಅದನ್ನು ಜಾಸ್ತಿ ನೀವು ಡಿಸ್ಕಸ್ ಮಾಡ್ತಾ ಇರಲಿಲ್ಲ. ಯಾರೋ ಒಬ್ರು ಕಾನ್ಸ್ಟೆಂಟಾಗಿ ಹೇಳ್ತಾ ಇದ್ರು, ನನ್ನ ನಂಬು, ಟ್ರಸ್ಟ್ ಮೀ ಅಂತ, ಬಟ್ ಅವಾಗವಾಗ ಅದು ಆನ್ ಆ್ಯಂಡ್ ಆಫ್ ಆಗ್ತಾ ಇತ್ತು. ಯಾವ ಥರ ಒಂದು ರಿಲೇಶನ್ಶಿಪ್ ಕ್ಯಾರಿ ಮಾಡ್ತಾ ಇದ್ರಿ ತುಂಬ ಜನ ಅಂತ ಅಂದರೆ, ಅಟ್ರಾಕ್ಷನ್ ಸ್ಟ್ರಾಂಗ್ ಆಗಿತ್ತು, ಕಮ್ಯುನಿಕೇಷನ್ ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ, ಫೀಲಿಂಗ್ಸ್ ನಿಜನೇ ಇತ್ತು, ಬಟ್ ಎಮೋಷ್ನಲಿ ಬ್ಯಾಲೆನ್ಸ್ ಮಿಸ್ ಆಗ್ತಾ ಇತ್ತು. ಯಾರೋ ಒಬ್ರು ಇದ್ರು ನಿಮ್ಮ ಲೈಫಲ್ಲಿ, ನಿಮ್ಮ ಎನರ್ಜಿನ ತುಂಬ ಡೀಪಾಗಿ ಇಷ್ಟಪಡ್ತಾ ಇದ್ರು, ಬಟ್ ನಿಮ್ಮ ಒಂದು ಎಮೋಷ್ನಲ್ ರೆಸ್ಪಾನ್ಸಿಬಿಲಿಟೀಸ್ನ ತಗೊತಾ ಇರಲಿಲ್ಲ ಅಂತ ನೋಡ್ತಾ ಇದ್ದೀನಿ. ಓಕೆ, ದಟ್ ವಾಸ್ ಯುವರ್ ಪಾಸ್ಟ್. ಪ್ರೆಸೆಂಟ್ ಸಿಚುವೇಶನ್ ನೋಡೋಣ. ಪೇಜ್ ಆಫ್ ಸ್ವರ್ಡ್ಸ್ ಏನು ಬರ್ತಾ ಇದೆ, ದಿಸ್ ಇಸ್ ಆಲ್ಸೋ ಅನ್ ಇಂಟೆನ್ಸ್ ಎನರ್ಜಿ, ಬಿಕಾಸ್ ಪೇಜ್ ಆಫ್ ಸ್ವರ್ಡ್ಸ್ ಅಂದರೆ ಅಬ್ಸರ್ವೇಷನ್, ಕ್ಯೂರಿಯಾಸಿಟಿ, ಓವರ್ ಥಿಂಕಿಂಗ್, ಹಿಡನ್ ಕಮ್ಯುನಿಕೇಷನ್. ಸೊ ಯಾರೋ ನಿಮ್ಮನ್ನ ವಾಚ್ ಮಾಡ್ತಾ ಇದ್ದಾರೆ, ಸ್ಟಾಕ್ ಮಾಡ್ತಾ ಇದ್ದಾರೆ, ನಿಮ್ಮ ಸೋಷಿಯಲ್ ಮೀಡಿಯಾ ಸ್ಟಾಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಎನರ್ಜಿನ ದೂರದಿಂದನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಇವಾಗ ಯಾರೆಲ್ಲ ಸಿಂಗಲ್ ಆಗಿದ್ದಾರೆ ಎಸ್ಪೆಷಲಿ, ಐ ಥಿಂಕ್ ತುಂಬ ಜನ ನಿಮ್ಮಿಬ್ಬರ ಮಧ್ಯೆ ಇವಾಗ ಕರೆಂಟ್ಲಿ ಕಾನ್ವರ್ಸೇಷನ್ಸ್ ಆಗ್ತಾ ಇಲ್ಲ, ಬಟ್ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಅಟೆನ್ಷನ್ ಕೊಡ್ತಾ ಇದ್ದಾರೆ, ನಿಮ್ಮ ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತಾ ಇದ್ದಾರೆ, ಹಳೆ ಕಾನ್ವರ್ಸೇಷನ್ಸ್ನ ಓದ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯಾರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಇಂಡೈರೆಕ್ಟ್ ವೇಯಲ್ಲಿ. ಇನ್ ಕೇಸ್ ತುಂಬ ಜನಕ್ಕೆ ಇದು ಎಕ್ಸ್ ಆಗಿರಬಹುದು, ನಿಮ್ಮ ಎಕ್ಸು ಝೋಡಿಯಾಕ್ ಸೈನ್ ಜೆಮಿನಿ, ಲೀಬ್ರಾ, ಅಕ್ವೇರಿಯಸ್ ಆದರೆ ಪ್ರಾಬ್ಲಿ ಇಟ್ಸ್ ಯುವರ್ ಎಕ್ಸ್. ನೀವು ಮೂವ್ ಆನ್ ಆಗಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ತಿರ್ಬೋದು. ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಐ ಥಿಂಕ್ ಯು ಗೈಸ್ ಆರ್ ಬಿಂಗ್ ವೆರಿ ಕಾಶಿಯಸ್. ಯಾರೋ ಒಬ್ರು ನಿಮಗೆ ಡಿ ಎಮ್ ಮಾಡಿದ್ರು ಅಂದ್ಕೂಡಲೇ ನೀವು ಫುಲ್ ಬಿದೋಗ್ಬಿಡಲ್ಲ. ಆ ಪರ್ಸನ್ದು ಇಂಟೆನ್ಷನ್ನ ಕೇರ್ಫುಲ್ಲಾಗಿ ನೋಡ್ತಾ ಇದ್ದೀರಾ, ಇದು ಬೇಕಾ ಬೇಡವಾ ಅಂತ ನೋಡ್ತಾ ಇದ್ದೀರಾ, ತುಂಬ ಕೇರ್ಫುಲ್ಲಾಗಿ ಡಿಸೈಡ್ ಮಾಡ್ತಾ ಇದ್ದೀರಾ, ಬಿಕಾಸ್ ನಿಮಗೆ ಗೊತ್ತಾಗಿದೆ ಅಟ್ರಾಕ್ಷನ್ ಒಂದೇ ಸಾಕಾಗಲ್ಲ ಲೈಫಿಗೆ ಅಂತ. ದಟ್ಸ್ ದ ಬೆಸ್ಟ್ ಪಾಯಿಂಟ್. ಯಾರೆಲ್ಲ ಕಮಿಟ್ಮೆಂಟಲ್ಲಿ ಇದ್ದೀರಾ ಅಥವಾ ಯಾರೋ ಒಂದು ಪರ್ಸನ್ ನಿಮ್ಮ ಮೈಂಡಲ್ಲಿ ಇದ್ದಾರೆ ಅಂದರೆ ಪ್ರಾಬ್ಲಿ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ, ಬಿಕಾಸ್ ಕಮ್ಯುನಿಕೇಷನ್ ಗ್ಯಾಪ್ ನೋಡ್ತಾ ಇದ್ದೀನಿ. ಯಾರೋ ಒಬ್ರು ಒಂಥರ ನೀವು ಅನ್ಕೊಂತೀನಿ ನೀವನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದೀರಾ, ಅಥವಾ ಯಾರೋ ಒಬ್ರು ಇಲ್ಲಿ ಇನ್ನೂ ಫಿಗರ್ ಔಟ್ ಮಾಡ್ತಾ ಇದ್ದೀರಾ ಎಲ್ಲಿಗೆ ಹೋಗ್ತಾ ಇದೆ ಕನೆಕ್ಷನ್ ಅಂತ. ಒಂದಷ್ಟು ಇಂಪಾರ್ಟೆಂಟ್ ಕಾನ್ವರ್ಸೇಷನ್ಸ್ನ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಜೊತೆ ಅಂತ ನೋಡ್ತಾ ಇದ್ದೀನಿ. ಓಕೆ, ತುಂಬ ನಿಮ್ಮಿಬ್ಬರ ಮಧ್ಯ ಮಾತುಕತೆ ಕಡಿಮೆ ಆಗಿದೆ ನೋಡ್ತಾ ಇದ್ದೀನಿ. ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ ಹೌದು, ಬಟ್ ಇದ್ರೂ ಒಂದು ಪರ್ಸನ್ ಒಂಥರ ನಂಗೇನು ಅಟ್ಯಾಚ್ಮೆಂಟ್ ಇಲ್ಲ ಆ ಥರ ಬಿಹೇವ್ ಮಾಡ್ತಾ ಇದ್ದಾರೆ, ಬಟ್ ಸೀಕ್ರೆಟ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಬ್ರ ಮಧ್ಯೆ ಇವಾಗ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂದ್ಕೂಡಲೇ ಫೀಲಿಂಗ್ಸೇ ಇಲ್ಲ ಅಂತ ಅಲ್ಲ, ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ, ಅಬ್ಸರ್ವ್ ಆ್ಯಕ್ಷನ್ಸ್. ಬಟ್ ನೀವೇನು ಮಾಡ್ತಾ ಇದ್ದೀರಾ, ತುಂಬ ಭಯ, ತುಂಬ ಏನೇನೋ ಇಮ್ಯಾಜಿನ್ ಮಾಡ್ಕೊತಾ ಇದ್ದೀರಾ. ಐ ಥಿಂಕ್ ನಿಮಗೆ ಇಲ್ಲಿ ಮೆಸೇಜ್ ಬಂದ್ಬಿಟ್ಟು ಡೋಂಟ್ ಇಮ್ಯಾಜಿನ್ ಎನಿಥಿಂಗ್, ಏನೇನೋ ಥಿಂಕ್ ಮಾಡಬೇಡಿ. ಬಿಕಾಸ್ ನೀವು ಯಾವ ಫೇಸಿಗೆ ಎಂಟರ್ ಆಗ್ತಾ ಇದ್ದೀರಾ ಅಂದರೆ ನಿಮ್ಮ ಇಂಟ್ಯೂಷನ್ ತುಂಬ ಶಾರ್ಪ್ ಆಗ್ತಾ ಇದೆ.
ಪ್ಯಾಟರ್ನ್ಸ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಮುಂಚೆ ನೀವು ಇಗ್ನೋರ್ ಮಾಡ್ತಾ ಇದ್ರಿ ಆ ಪ್ಯಾಟರ್ನ್ಗಳನ್ನ, ಇವಾಗ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಯಾವುದು ಜೆನ್ಯೂನ್ ಎನರ್ಜಿ, ಯಾರು ನಿಜ ಎಫರ್ಟ್ ಹಾಕ್ತಾ ಇದ್ದಾರೆ, ಯಾರು ಆಗ್ತಾ ಇಲ್ಲ, ಅದು ನಿಮಗೆ ಗೊತ್ತಾಗ್ತಾ ಇದೆ. ಪ್ರೆಸೆಂಟ್ಲಿ ತುಂಬಾ ಜನ ಪ್ರಿಪೇರ್ ಆಗ್ತಾ ಇದ್ದೀರಾ ಫಾರ್ ಸಮಥಿಂಗ್, ಬಿಕಾಸ್ ಫ್ಯೂಚರ್ ಎನರ್ಜಿಯಲ್ಲಿ ಕಿಂಗ್ ಆಫ್ ಸ್ವರ್ಡ್ಸ್ ಇದೆ, ಮೆಚ್ಯೂರ್ಡ್ ವರ್ಷನ್ ಆಫ್ ಪೇಜ್ ಆಫ್ ಸ್ವರ್ಡ್ಸ್. ಓಕೆ, ಒನ್ ಆಫ್ ದಿ ಕ್ಲಿಯರೆಸ್ಟ್ ಕಾರ್ಡ್ ಏನೋ ಸತ್ಯ ಬರ್ತಿರೋದು ನೋಡ್ತಾ ಇದ್ದೀನಿ. ಕಿಂಗ್ ಆಫ್ ವಾಂಡ್ಸ್ ಪಾಸ್ಟ್ ಅಲ್ಲಿ ಒಂದು ಪ್ಯಾಷನ್ ತಂದ್ಕೊಟ್ರು, ಕಿಂಗ್ ಆಫ್ ಸ್ವರ್ಡ್ಸ್ ಲಾಜಿಕ್ ತಂದ್ಕೊಡ್ತಾ ಇದ್ದೇನೆ. ಅಂದ್ರೆ ಯಾರ್ ಮುಂಚೆ ತುಂಬಾ ಎಮೋಷನಲಿ ಕನ್ಫ್ಯೂಸ್ಡ್ ಆಗಿದ್ರಿ, ಫ್ಯೂಚರ್ ಅಲ್ಲಿ ತುಂಬಾ ಡೈರೆಕ್ಟ್ ಆಗ್ತೀರಾ ನೀವು. ಯಾವ ಒಂದು ಮಾತುಕತೆ ಮಾಡೋದಕ್ಕೆ ತುಂಬಾ ಹೆಸಿಟೇಟ್ ಮಾಡ್ತಾ ಇದ್ರಿ, ಫೈನಲಿ ಅದನ್ನ ನೀವು ಮಾತಾಡ್ತೀರಾ. ಒಂದಷ್ಟು ಹಿಡನ್ ಟ್ರುತ್, ಸತ್ಯಗಳು ಹೊರಗೆ ಬರೋದು ನೋಡ್ತಾ ಇದ್ದೀನಿ. ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಐ ಥಿಂಕ್ ಒಂದು ಜೆನ್ಯೂನ್ ಕನೆಕ್ಷನ್ ನಲ್ಲಿ ಇರ್ತೀರಾ ಫ್ಯೂಚರ್ ಅಲ್ಲಿ. ಅಂದ್ರೆ ಯಾವುದೋ ಒಂದು ಇಮ್ಮೆಚ್ಯೂರ್ ಪೀಪಲ್ನ ನೀವು ಎಂಟರ್ಟೈನ್ ಮಾಡಲ್ಲ. ಯಾವ ತರ ಒಂದು ಪರ್ಸನ್ ಅಟ್ರಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತೀರಾ ಅಂದ್ರೆ, ಅವ್ರು ನಿಮಗೆ ಆನೆಸ್ಟ್ಲಿ ಕನೆಕ್ಟ್ ಆಗಿರ್ತಾರೆ, ಇಂಟೆಲಿಜೆಂಟ್ ಪರ್ಸನ್ ಆಗಿರ್ತಾರೆ, ತುಂಬಾ ಡಿಸಿಪ್ಲಿನ್ ಇರುತ್ತೆ ಆ ಪರ್ಸನ್ಗೆ, ನಿಮ್ಮಿಬ್ರು ಮಧ್ಯ ರೆಸ್ಪೆಕ್ಟ್ ಕೂಡ ಇರುತ್ತೆ ಎಲ್ಲದಕ್ಕಿಂತ ಜಾಸ್ತಿ ಆಗಿ. ಥ್ರೂ ಕಮ್ಯುನಿಕೇಶನ್ ಈ ಪರ್ಸನ್ ನೀವು ಮೀಟ್ ಆಗೋದು ನೋಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಇದು ಆಫೀಸಲ್ಲಿ ಆಗಿರ್ಬೋದು, ಆ ಥರ ಒಂದು ಲೈಕ್ ಎಲ್ಲಿ ಇಂಟೆಲಿಜೆಂಟ್ ಥಿಂಗ್ ಮ್ಯಾಟರ್ ಆಗುತ್ತೆ, ಬಿಸ್ನೆಸ್, ಅನಾಲಿಟಿಕಲ್ ವರ್ಕ್, ಎಜುಕೇಶನ್, ಲಾ, ಈ ತರ ಮೀಟ್ ಆಗೋದು ನೋಡ್ತಾ ಇದ್ದೀನಿ. ಅಥವಾ ಈ ಒಂದು ಜಾಬಲ್ಲಿ ಆ ಪರ್ಸನ್ ಕೂಡ ಇರ್ಬೋದು. ತುಂಬಾ ಎಮೋಷನ್ಸ್ ತುಂಬಾ ಕಂಟ್ರೋಲ್ ಮಾಡ್ಕೊತೀರಾ, ಬಿಕಾಸ್ ಆಫ್ ಯುವರ್ ಪಾಸ್ಟ್. ಲಾಯಲ್ಟಿ ತುಂಬಾ ಫೋಕಸ್ ಮಾಡ್ತೀರಾ ಆ್ಯಂಡ್ ಅದು ನಿಮಗೆ ಸಿಗುತ್ತೆ, ಟ್ರಸ್ಟ್ ಮೀ. ಯಾರೆಲ್ಲ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ನಿಮ್ಮಿಬ್ರು ಮಧ್ಯೆ ಸೀರಿಯಸ್ ಕಾನ್ವರ್ಸೇಷನ್ ಆಗುತ್ತೆ ನಿಮ್ಮ ಫ್ಯೂಚರ್ ಬಗ್ಗೆ. ಅಂದ್ರೆ ಮ್ಯಾರೇಜ್ ಬಗ್ಗೆ, ಫ್ಯೂಚರ್ ಕಮಿಟ್ಮೆಂಟ್, ಫ್ಯೂಚರ್ ಬೌಂಡ್ರೀಸ್, ಫ್ಯೂಚರ್ ಟ್ರಸ್ಟ್, ಯಾವ ಜಾಗಕ್ಕೆ ರೀಲೊಕೇಟ್ ಆದರೆ ಒಳ್ಳೇದು, ಫಿನಾನ್ಸಸ್ ಹೆಂಗ್ ಮ್ಯಾನೇಜ್ ಮಾಡಿದ್ರೆ ಒಳ್ಳೇದು, ಲಾಂಗ್ ಟರ್ಮ್ ಪ್ಲಾನಿಂಗ್ಸ್, ಅದೆಲ್ಲ ಸೆಂಟ್ರಲ್ ಆಗುತ್ತೆ ಅನ್ಬೋದು. ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಓಕೆ, ಐ ಥಿಂಕ್ ಇಟ್ಸ್ ಮೋರ್ ಲೈಕ್ ಯಾರಿಗೆ ಕ್ಲಾರಿಟಿ ಇರಲಿಲ್ಲ, ಕ್ಲಾರಿಟಿ ಸಿಗ್ತಾ ಹೋಗುತ್ತೆ, ಅವ್ರ ಇಂಟೆನ್ಷನ್ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ಐ ಥಿಂಕ್ ತುಂಬಾ ಪ್ಲಾನ್ಸ್ ಮಾಡ್ತಾ ಬರ್ತೀರಾ ನೀವು ಫ್ಯೂಚರ್ ಅಲ್ಲಿ. ಏನ್ ನಿಮಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಕರೆಂಟ್ ರಿಲೇಶನ್ಶಿಪ್ ಅಂದ್ರೆ, ಟ್ರಾವೆಲ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ, ಲಾಂಗ್ ಡಿಸ್ಟೆನ್ಸ್ ಇರುತ್ತೆ, ಯಾರೋ ಒಬ್ರು ಫೈನಲಿ ಟ್ರಾವೆಲ್ ಮಾಡೋದು, ಕಮಿಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋದು, ರಿಲೇಶನ್ಶಿಪ್ ನ ಪ್ರಾಪರ್ ಆಗಿ ಅದಕ್ಕೊಂದು ಟ್ಯಾಗ್ ಲೈನ್ ಕೊಡೋದು, ಜಸ್ಟ್ ಏನೋ ಒಂದು ರ್ಯಾಂಡಮ್ ಆಗಿರಲ್ಲ ನೀವು. ನಿಮ್ಮ ಫ್ಯೂಚರ್ ಅಂತ ಬಂದ್ರೆ ಇಟ್ ನೀಡ್ಸ್ ಎಮೋಷನಲ್ ಕ್ಲಾರಿಟಿ. ಬರೀ ಗೆಸ್ ಮಾಡ್ಕೊಂಡು ಕೂತ್ರೆ ಆಗಲ್ಲ. ಓಕೆ, ಇಲ್ಲಿ ಕ್ಯೂಟ್ ಕಾರ್ಡ್ ಏನ್ ಬಂದಿದೆ, ಕ್ವೀನ್ ನಿಂಜಾ ಕಾರ್ಡ್, ಪವರ್ಫುಲ್ ಅಡ್ವೈಸ್ ನಿಮಗಿಲ್ಲಿ. ಅಂದ್ರೆ ಸ್ಪಿರಿಟ್ಸ್ ಏನ್ ಕೇಳ್ತಾ ಇದೆ ಅಂದ್ರೆ, ಎಲ್ಲದಕ್ಕೂ ಎಮೋಷನಲಿ ರಿಯಾಕ್ಟ್ ಮಾಡೋದು ಫಸ್ಟ್ ಕಡಿಮೆ ಮಾಡಿ. ಓಕೆ, ಸ್ಟ್ರಾಟಜಿಕ್ ಆಗಿ ಮೂವ್ ಮಾಡಿ, ವೈಸ್ ಆಗಿ ಮೂವ್ ಮಾಡಿ. ಓಕೆ, ಎಲ್ಲ ಫೀಲಿಂಗ್ಸ್ಗೂ ಇಮಿಡಿಯೇಟ್ ಎಕ್ಸ್ಪ್ರೆಷನ್ ಬೇಡ. ಯಾರೋ ಒಬ್ರು ಪ್ರಪೋಸ್ ಮಾಡಿದ್ರು ಅಂದ ಕೂಡಲೇ ನೀವು ಎಕ್ಸ್ಪ್ರೆಸ್ ಮಾಡೋದು ಬೇಡ. ಎಲ್ಲಾರ್ಗೂ ನಿಮ್ಮ ಒಂದು ಎಮೋಷನಲ್ ಆಕ್ಸೆಸ್ ಕೊಡೋ ನೆಸೆಸರಿ ಇಲ್ಲ. ಫಸ್ಟ್ ಕೇರ್ಫುಲ್ ಆಗಿ ವೆರಿಫೈ ಮಾಡಿ, ನಿಮ್ಮ ಒಂದು ಎನರ್ಜಿ ಪ್ರೊಟೆಕ್ಟ್ ಮಾಡಿ. ಓಕೆ, ಯು ಗೈಸ್ ಕ್ಯಾನ್ ಸ್ಟೇ ಓಪನ್ ಟು ಲವ್, ಬಟ್ ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡಿ. ನೀವು ಯಾವಾಗ್ಲೂ ನೀವು ಪ್ರೂವ್ ಮಾಡೋ ನೆಸೆಸರಿ ಇಲ್ಲ. ನೀವು ಯಾವಾಗ್ಲೂ ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಳೋದು, ನಿಮ್ಮ ಬಗ್ಗೆ ವ್ಯಾಲಿಡೇಷನ್ ತಗೊಳ್ಳೋದು, ನೋ, ಇಟ್ಸ್ ನಾಟ್ ನೆಸೆಸರಿ. ಆ್ಯಂಡ್ ಎಸ್, ಮುಂಚೆನೆ ಹೇಳ್ದಂಗೆ ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೋಗ್ಬೇಡಿ. ಕೇರ್ಫುಲ್ ಆಗಿ ಅವ್ರೇನಾದ್ರು ಹೇಳ್ತಾ ಇದಾರ ಕೇಳಿಸ್ಕೊಳ್ಳಿ, ಅಬ್ಸರ್ವ್ ಮಾಡಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಪಕ್ಕಂತ ಆಕ್ಷನ್ ತಗೊಳ್ಳೋದು ಬೇಡ. ಪೇಷನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಎಮೋಷನಲಿ ಇಂಟೆಲಿಜೆಂಟ್ ಆಗೋದು ತುಂಬಾ ಮ್ಯಾಟರ್ ಆಗುತ್ತೆ. ಇಂಟ್ಯೂಷನ್ ಮತ್ತೆ ಆಂಗ್ಸೈಟಿ ಇರೋ ಡಿಫ್ರೆನ್ಸ್ ನೀವು ಕಲ್ಕೋಬೇಕು. ಓಕೆ, ಅಂದ್ರೆ ಎಲ್ರಿಗೂ ನಿಮ್ಮ ಒಂದು ಆಕ್ಸೆಸ್, ಪಾಸ್ವರ್ಡ್, ಎಮೋಷನಲಿ ನಿಮ್ಮ ಒಂದು ಎಮೋಷನ್ಸ್ಗೆ ಎಂಟರ್ ಆಗೋದಕ್ಕೆ ಪಾಸ್ವರ್ಡ್ ಕೊಡೋ ನೆಸೆಸಿಟಿ ಇಲ್ಲ. ಓಕೆ, ಅವ್ರನ್ನವ್ರು ಪ್ರೂವ್ ಮಾಡ್ಕೊಳ್ಳಿ ಫಸ್ಟು. ಅವ್ರು ಎಷ್ಟು ಆನೆಸ್ಟ್ ಆಗಿದ್ದಾರೆ, ಎಷ್ಟು ಎಫರ್ಟ್ ಹಾಕ್ತಾರೆ, ಪ್ರೂವ್ ಮಾಡ್ಕೊಳ್ಳಿ, ಆಮೇಲೆ ಕೊಡ್ಲಿ. ಓಕೆ, ಟ್ರಾನ್ಸ್ಫಾರ್ಮೇಶನ್ ಓವರ್ ಆಲ್ ಎನರ್ಜಿ ಬರ್ತಾ ಇದೆ ಇಲ್ಲಿ. ಅಂದ್ರೆ ಪಾಸ್ಟ್ ಅಲ್ಲಿ ಒಂಥರ ಲವ್ ನಿಮಗೆ ಪ್ಯಾಷನ್ ಆಗಿತ್ತು, ಬಟ್ ಅನ್ಸ್ಟೇಬಲ್ ಆಗಿತ್ತು. ಪ್ರೆಸೆಂಟ್ ಅಲ್ಲಿ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಸೈಲೆಂಟ್ ಅಲ್ಲೇ ಆ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡ್ತಾ ಇದ್ದೀರಾ, ಅನಲೈಸ್ ಮಾಡ್ತಾ ಇದ್ದೀರಾ. ಫ್ಯೂಚರ್ ಅಲ್ಲಿ ಫೈನಲಿ ಕ್ಲಾರಿಟಿ ಬರೋದು ನೋಡ್ತಾ ಇದ್ದೀನಿ.
ಐ ಥಿಂಕ್ ಈ ರೀಡಿಂಗ್ ಯಾರಿಗೆ ಬರ್ತಾ ಇದೆ ಅಂದರೆ ಫೈನಲಿ ನೀವು ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೊತಾ ಇದ್ದೀರಾ, ಸೈಲೆನ್ಸಲ್ಲಿ, ಡಿಸ್ಟೆನ್ಸಲ್ಲಿ ಲೆಸನ್ಸ್ ಕಲಿತಾ ಇದ್ದೀರಾ. ಬಟ್ ಸ್ಪಿರಿಟ್ ಆಲ್ಸೋ ಸೇಸ್ ಯುವರ್ ಬಿಗ್ಗೆಸ್ಟ್ ಟ್ರಾನ್ಸ್ಫಾರ್ಮೇಶನ್ ಈಸ್ ನಾಟ್ ಅಬೌಟ್ ದ್ಯಾಮ್, ಇಟ್ ಈಸ್ ಅಬೌಟ್ ಯು ಫೈನಲಿ ರೆಕಗ್ನೈಸಿಂಗ್. ನಿಮ್ಮ ಒಂದು ಸ್ಟ್ಯಾಂಡರ್ಡ್ಸ್ನ ರೆಕಗ್ನೈಸ್ ಮಾಡ್ಕೊಳ್ಳೋದೇ ನಿಮ್ಮ ಒಂದು ಬಿಗ್ಗೆಸ್ಟ್ ಟ್ರಾನ್ಸ್ಫಾರ್ಮೇಶನ್. ಯಾವ ಒಂದು ಫೇಸ್ ಎಂಟರ್ ಆಗ್ತಾ ಇದ್ದೀರಾ ಅಂದರೆ ಕನ್ಫ್ಯೂಷನ್ ಕಡಿಮೆ ಆಗುತ್ತೆ, ಎಮೋಷನಲ್ ಮೆಚುರಿಟಿ ಜಾಸ್ತಿ ಆಗುತ್ತೆ. ನಿಮ್ಮ ಒಂದು ಇಂಟೆನ್ಸಿಟಿನ ಕನ್ಫ್ಯೂಸ್ ಮಾಡಿಕೊಂಡು ಕೂರಬೇಡಿ. ಎಮೋಷನಲ್ ಸೇಫ್ಟಿನೇ ನನ್ನ ಇಂಟೆನ್ಸಿಟಿ ಅಂತ. ರಿಯಲ್ ಲವ್ ಕ್ಲಿಯರ್ ಆಗಿರಬೇಕು, ಕನ್ಸಿಸ್ಟೆಂಟ್ ಆಗಿರ್ಬೇಕು, ಎಮೋಷನಲಿ ಗ್ರೌಂಡೆಡ್ ಆಗಿರಬೇಕು. ಓಕೆ, ಈ ಒಂದು ಮೆಸೇಜ್ ನಿಮಗೆ ರೆಸೊನೇಟ್ ಆಯಿತು ಅನ್ಸಿದ್ರೆ 119 ಅಂತ ಕ್ಲೈಮ್ ಮಾಡಿ. ಓಕೆ, ಯಾರಿಗೆಲ್ಲ ಡೀಟೇಲ್ ಪರ್ಸನಲ್ ರೀಡಿಂಗ್ ನಿಮ್ಮ ಸ್ಪೆಸಿಫಿಕ್ ಪರ್ಸನ್, ನಿಮ್ಮ ಸ್ಪೆಸಿಫಿಕ್ ರಿಲೇಶನ್ಶಿಪ್ ಮೇಲೆ ಕೇಳಬೇಕು, ಫ್ಯೂಚರ್ ಲವ್ ಮೇಲೆ ಕೇಳಬೇಕಾ, ಪರ್ಸನಲ್ ರೀಡಿಂಗಿಗೆ DM ಮಾಡ್ಬೋದು. ಓಕೆ, ಆ್ಯಂಡ್ ಎಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ, ಬಿಕಾಸ್ ನಿಮ್ಮ ನೆಕ್ಸ್ಟ್ ಮೆಸೇಜ್ ಸ್ಪಿರಿಟ್ಸ್ ಕಡೆಯಿಂದ ಎಕ್ಸಾಕ್ಟ್ಲಿ ನಿಮ್ಮ ಹಾರ್ಟ್ ಏನು ಕ್ವೆಶನ್ ಮಾಡ್ತಾ ಇತ್ತು, ಏನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇತ್ತು, ಅದಕ್ಕೆ ಆನ್ಸರ್ ಮಾಡ್ಬೋದು. ರೈಟ್? ಸೊ ಎಸ್, ದಟ್ಸ್ ದ ಮೆಸೇಜ್. ಐ ಹೋಪ್ ಯು ಗೈಸ್ ಲೈಕ್ಡ್ ಇಟ್. ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.